ನಮ್ ದೊಡ್ಡಬಳ್ಳಾಪುರ ಫುಲ್ ಪಬ್ಲಿಕ್ ಸಪೋರ್ಟ್ ಮಾಡೋದೇ ಗಿಲ್ಲಿಗೆ ಸರ್. ಗಿಲ್ಲಿಗೆ. ನಿಮ್ಮ ದೊಡ್ಡಬಳ್ಳಾಪುರದ ಜನತೆ ಗಿಲ್ಲಿ ಗಿಲ್ಲಿ. ನಿಮ್ಮೆಲ್ಲರ ಓಟು ಯಾರಿಗೆ? ಗಿಲ್ಲಿಗೆ. ಜೈ ಗಿಲ್ಲಿನೇ ಯಾಕೆ ಸರ್? ಗಿಲ್ಲಿ ಯಾಕಂದ್ರೆ ಒಬ್ಬ ರೈತನ ಮಗ ಆಗಿ ಎಲ್ಲಾರ್ಗು ಬೇಕಾದಂತ ಒಬ್ಬ ಒಳ್ಳೆ ವ್ಯಕ್ತಿ. ಅವರು ಚಾಂಪಿಯನ್ ಆಗ್ತಾರೆ, ಫೈನಲ್ಗೂ ಬರ್ತಾರೆ ಅಂತ ನಮ್ಗೆ ಒಂಥರ ಹೋದ್ಸರಿ ಹನುಮಂತ ಹೆಂಗೋ ಈ ಸಲ ಗಿಲ್ಲಿ ಹಂಗೆ. ಗಿಲ್ಲಿ ಹಂಗೆ. ಅವ್ನು ಹಂಗೆ ಕಾಮಿಡಿ ಮಾಡ್ತಾನೆ, ಹಂಗೆ ಆಡ್ತಾನೆ, ಚೆನ್ನಾಗಿ ಎಂಜಾಯ್ ಮಾಡ್ತಾನೆ. ಅವ್ರ ತಿಂಗಳಿಗೆ ಒಂದ್ಸಲಿ ದುಡ್ಡು ನೋಡ ಸರ್, ನಾವು ದಿನ ದುಡ್ಡು ಎಣಿಸಿ ಮಾರ್ಕೆಟ್ ಅಲ್ಲಿ. ಇರೋರ್ಗೆ ಮಾಡೋದ್ ಬೇಡ ಅಂತ ಬಡವ್ರು ಗೆಲ್ತಾರ ನಾವು ಅಲ್ವಾ. ಎಲ್ಲಾರ ಬಗ್ಗೆ ತಿಳ್ಕೊಂಡಿದ್ದಾನೆ, ಯಾರ ಹತ್ರ ಹೆಂಗಿರ್ಬೇಕು ಅಂತ ಗೊತ್ತು. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ನಾನೀಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಬಿಗ್ ಬಾಸ್ ರಿವ್ಯೂ ಮಾಡೋದಕ್ಕೆ ಬಂದಿದ್ದೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ಬರ್ತಾವು. ಬನ್ನಿ, ನಮ್ಮ ದೊಡ್ಡಬಳ್ಳಾಪುರದ ಜನತೆ ಅವರಿಗೆ ಯಾರು ಇಷ್ಟ, ಅವರ ನೆಚ್ಚಿನ ಸ್ಪರ್ಧಿ ಯಾರು, ಅವ್ರು ಯಾರಿಗೆಲ್ಲ ವೋಟ್ ಹಾಕ್ತಾರೆ ಅಂತ ಕೇಳ್ಬಿಡೋಣ. ಅವ್ರು ಯಾರಿಗೆಲ್ಲ ವೋಟ್ ಹಾಕ್ತಾರೆ ಅಂತ ಕೇಳ್ಬಿಡೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನೂರ್ ಅಹ್ಮದ್ ಅಂತ. ನೂರ್ ಅಹ್ಮದ್ ಸರ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತಾ ಇದೀವಿ ಸರ್. ನಿಮಗೆ ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಯಾರು ಇಷ್ಟ? ನಮ್ಗೆ ಗಿಲ್ಲಿ ಅವರು ತುಂಬಾ ಇಷ್ಟ. ಗಿಲ್ಲಿ ಅವರು ಅವರ ಕಾಮಿಡಿ ಆಗಿರ್ಲಿ, ಅವ್ರು ಅಲ್ಲಿ ಮೇಂಟೈನ್ ಮಾಡ್ತಿರೋದು, ಇಷ್ಟು ದಿವಸ ಇದ್ದು ಅದೇ ತರ ಸ್ಟ್ರಾಟಜಿನ ಮೇಂಟೈನ್ ಮಾಡಕ್ ಆಗಲ್ಲ. ನಮ್ಮ ಓಟ್ ಗಿಲ್ಲಿ ಅವ್ರಿಗೆ ಇರ್ತದೆ. ಸರ್, ಈ ವಾರ ಕ್ಯಾಪ್ಟನ್ ಆಗಿರಲ್ಲ ಸರ್, ನಿಮ್ಮ ಓಟು? ಥ್ಯಾಂಕ್ ಯು ಸರ್. ಸರ್, ಈ ವಾರ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದಾರಲ್ಲ, ಹೇಗ್ ನಡ್ಸ್ಬೋದು ಸರ್ ಕ್ಯಾಪ್ಟನ್ಸಿನ? ತುಂಬಾ ಚೆನ್ನಾಗಿ ಫ್ರೆಂಡ್ಲಿ ಆಗಿ ಅವರು ಒಂದು ಕಾಮಿಡಿ ತರ ಎಂಟರ್ಟೈನ್ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ತಾರೆ ಅನ್ನೋಂತ ಗ್ಯಾರಂಟಿ ಇದೆ. ಅವರು ಚಾಂಪಿಯನ್ ಆಗ್ತಾರೆ, ಫೈನಲ್ಗೂ ಬರ್ತಾರೆ ಅಂತ ನಾವು ನಮ್ಮ ಓಟ್ ಕೂಡ ಗಿಲ್ಲಿಗೆ ಇರ್ತದೆ. ಸರ್, ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಗಿಲ್ಲಿಗೆ ಓಟ್ ಹಾಕ್ತಾ ಇದೀರಾ? ಹೌದು 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 ಸರ್, ನಿಮ್ಮ ಮನೆಯವರು ಹಾಗೆ ನಿಮ್ ಫ್ರೆಂಡ್ಸ್ ಗಳು ಎಲ್ಲರೂ ವೋಟ್ ಮಾಡಿ ಸರ್. ಖಂಡಿತ ಮಾಡ್ತೀವಿ. ಗಿಲ್ಲಿ ಅವ್ರಿಗೆ ನಮ್ಮ ಓಟು. ಸರ್, ದೊಡ್ಡಬಳ್ಳಾಪುರದ ಜನತೆಯ ಪರವಾಗಿ ನೀವು ಗಿಲ್ಲಿ ಅವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಗಿಲ್ಲಿ ಅವ್ರೆ ಇದೇ ತರ ಆಡಿ, ಹಿಂಗೆ ಎಂಟರ್ಟೈನ್ಮೆಂಟ್ ಮಾಡಿ, ಇದೇ ತರ ಫೈನಲ್ ಗಂಟ ಬರ್ರಿ, ಕಪ್ ಗೆಲ್ರಿ ಅಂತ ನಾವು ನಿಮ್ಗೆ ಹೇಳ್ತಿದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ರಾಮಚಂದ್ರ ಅಂತ. ರಾಮಚಂದ್ರ ಸರ್, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀನಿ ಸರ್. ನಮ್ಮ ಅಕ್ಕನಿಂದ ನಮ್ಗೆ ತುಂಬಾ ಕ್ರೇಜಿ ಬಂದಿದೆ. ನಮ್ಮ ಅಕ್ಕ ಅವ್ರ ಮನೇಲಿ ಕುತ್ಕೊಂಡ್ರು ಅದೇನೆ, ಸಾಯಂಕಾಲ ಆದ್ರೆ ನನ್ ತಂಗಿದಿರು. ಪ್ಲಸ್ ಒನ್ ಡೇ ನಾನು ನೋಡಿಲ್ಲ ಅಂದ್ರೆ ಸಾಕು, ಅಂಗಡಿ ಮೇಲೆ ಕೂತಿರ್ತಾರೆ, ವ್ಯಾಪಾರ ಮಾಡ್ತಾ ಇದ್ರು ಅದನ್ನ ಟೆಲಿಕಾಟ್ ಬಂದ್ ಮತ್ತೆ ನೋಡ್ತಾ ಇರ್ತಾರೆ. ಸೂಪರ್. ಸರ್, ನಿಮಗೆ ಯಾರು ಇಷ್ಟ? ನಮ್ಗೆ ಎಲ್ಲಾರು ಇಷ್ಟ, ಬಟ್ ಅದ್ರಲ್ಲಿ ಗಿಲ್ಲಿ ಬಹಳ ಇಷ್ಟ. ಯಾಕಂದ್ರೆ ಕಷ್ಟಜೀವಿ ಹಳ್ಳಿಯಿಂದ ಬಂದಿರೋದು. ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ ಏನೋ ನಮ್ಮ ಬಾಳಿಗೆ ಬರುತ್ತೆ ಮತ್ತೊಂದು ಅಂತ. ಅವ್ರ ತಿಂಗಳಿಗೆ ಒಂದ್ಸಲಿ ದುಡ್ಡು ನೋಡ ಸರ್, ನಾವು ದಿನ ದುಡ್ಡು ಎಣಿಸಿ ಮಾರ್ಕೆಟ್ ಅಲ್ಲಿ ಅಲ್ವರ. ಅವ್ರ ಕೋಟಿನ ಬರುತ್ತೆ, ನಾನು ರಾಯಲ್ ಅಂತ ಹೇಳ್ತಾರೆ. ಬಟ್ ಗಿಲ್ಲಿ ಇಲ್ಲೋ ಆತರ ಹೇಳ್ಕೊಂಡಿಲ್ವಲ್ಲ ಸರ್. ಹೇಳಿ, ನೀವೇ ಹೇಳಿ ಒಂದ್ಸರಿ. ಸರ್, ನಿಮ್ಮ ಓಟ್ ಯಾರಿಗೆ ಸರ್? ಸರ್, ಗಿಲ್ಲಿಗೆ 100% ಆಗ್ತೀವಿ ಸರ್. ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನೀವು ಓಟ್ ಹಾಕ್ಬೇಕು ಸರ್. ಕಂಪಲ್ಸರಿ ಮಾಡ್ತೀನಿ ಸರ್. ಆಮೇಲೆ ಅಶ್ವಿನಿ ಗೌಡ ಅವ್ರು ಹೇಗಾಡ್ತಾರೆ ಸರ್? ಸರ್, ಅಶ್ವಿನಿ ಗೌಡ ಅವ್ರಿಗೆ ಸ್ವಲ್ಪ ರ್ಯಾಶ್ ಇದೆ, ಅವ್ನು ಸ್ವಲ್ಪ ಅಹಂ ಇದೆ. ಏನೋ ದುಡ್ಡು ಅಂತ ಹೇಳ್ತಾರೆ ಸರ್, ದುಡ್ಡಿಂದ ಜೀವನ ಅಲ್ಲ ಸರ್. ಕಷ್ಟ ಬಿದ್ದು ಮೇಲ್ ಬರ್ಬೇಕು. ಒಬ್ಬ ಹಳ್ಳಿ ಪ್ರತಿಭೆ ಕಷ್ಟ ಬಿದ್ದು ಬಂದಿದ್ದಾನೆ ನೋಡಿ. ಇವರು ನಮ್ಮ ಹುಡುಗ ಬೆಳಿಗ್ಗೆ ಎದ್ದು ಅಂಗಡಿ ಜೋಡಿಸ್ತಾನೆ, ಸಾಯಂಕಾಲ ಅಂಗಡಿ ಎತ್ತಾನೆ, ಕೂಲಿ ಕೆಲಸ ಮಾಡ್ತಾನೆ, ಮೂಟೆ ಹೊರ್ತಾನೆ. ಬಟ್ ದುರಂಕಾರ ಬೀಳ್ಬೋದಲ್ಲ ಸರ್. ಹಂಗಿಲ್ಲ, ಕಾಯಕವೇ ಕೈಲಾಸ. ಸರ್, ಹಾಗೇನೆ ಇವರು ರಕ್ಷಿತಾ ಶೆಟ್ಟಿ, ಮಂಗಳೂರು ಹುಡುಗಿ ಸರ್. ಮಂಗಳೂರು ಹುಡುಗಿ ಬಟ್ ಕರೆಕ್ಟ್, ಆದ್ರೆ ಅವ್ರು ಬೆಳ್ದಿದ್ದೆಲ್ಲ ಬಾಂಬೆ ಅಂತ ಹೇಳ್ತಾರೆ. ಸ್ವಲ್ಪ ಕನ್ನಡ ಸ್ವಲ್ಪ ನೀಟಾಗಿ ಮಾಡ್ಲಿ ಅಂತ ಹೇಳ್ರಿ, ಮಾತಾಡಿ ಅಂತ ಹೇಳಿ. ನಮಗೂ ಇಷ್ಟನೇ. ಒಂದ್ ಹೆಣ್ಮಗು ಮನೆ ಮಗು ಇದ್ದಂಗಲ್ವಾ, ನಮ್ಮನೆಲ್ಲ ಅಕ್ಕ ತಂಗಿದಿರು ಇರ್ತಾರೆ. ಕರೆಕ್ಟಾ? ಹೌದು ಸರ್. ಸರ್, ಟೋಟಲಿ ನಿಮ್ಮ ಓಟು ಗಿಲ್ಲಿಗೆ. ಸರ್, ಈ ಬಾರಿ ಗಿಲ್ಲಿ ಗೆಲ್ತಾರಾ? ಗೆಲ್ತಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಗಿಲ್ಲಿ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ಕಾರ ಸರ್. ಸರ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು ಸರ್. ಸರ್, ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ ಸರ್? ಒಳ್ಳೆ ಚೆನ್ನಾಗಿ ಬರ್ತಾ ಇದೆ. ಈ ಸಲ ನಾವು ಔಟ್ ಆಗಿರೋದೇ ಗಿಲ್ಲಿಗೆ. ನಮ್ ದೊಡ್ಡಬಳ್ಳಾಪುರ ಫುಲ್ ಪಬ್ಲಿಕ್ ಸಪೋರ್ಟ್ ಮಾಡೋದೇ ಗಿಲ್ಲಿಗೆ ಸರ್. ಸರ್, ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಓಟ್ ಹಾಕ್ತಾ ಇದೀರಾ? ಹೌದು ಸರ್. ಈ ವಾರ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಕ್ಯಾಪ್ಟನ್ಸಿ ಆಗಿರೋದ್ರಿಂದ ಯಾವ ತರ ಈ ವಾರ ಬಿಗ್ ಬಾಸ್ ಮನೆ ಇರುತ್ತೆ? ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ನಾವು ಓಟ್ ಆಗೋದೇ ಗಿಲ್ಲಿ ಅಂತ. ದೊಡ್ಡಬಳ್ಳಾಪುರ ಎಲ್ಲಾ ಜನ ಓಟ್ ಹಾಕಿರೋದೇ ಗಿಲ್ಲಿಗೆ. ನಮ್ ಎಲ್ಲಾ ಗ್ರೂಪ್ ಓಟ್ ಹಾಕಿರೋದು ಗಿಲ್ಲಿಗೆ. ಗಿಲ್ಲಿ ಸಪೋರ್ಟ್ ಮಾಡೋದು ನಾವೆಲ್ಲ. ಸರ್, ಈ ಬಾರಿ ಬಿಗ್ ಬಾಸ್ ಗಿಲ್ಲಿ ಅವ್ರಿಗೆ ಗೆಲ್ತಾರಾ? ಗಿಲ್ಲಿ ಗಿಲ್ಲಿಗೆ. ಅಕ್ಕ ನಮಸ್ಕಾರ. ನಮಸ್ಕಾರ. ಅಕ್ಕ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಅಕ್ಕ, ಈ ಕನ್ನಡ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ?
ನಮ್ ಗಿಲ್ಲಿ ಇಷ್ಟ. ಅಕ್ಕ ಎಲ್ರು ಗಿಲ್ಲಿ ಅಂತಾರಲ್ಲ, ಗಿಲ್ಲಿ ಯಾಕೆ ಇಷ್ಟ ಅಕ್ಕ? ಅವ್ನು ಹಂಗೆ ಕಾಮಿಡಿ ಮಾಡ್ತಾನೆ, ಹಂಗೆ ಆಡ್ತಾನೆ, ಚೆನ್ನಾಗಿ ಎಂಜಾಯ್ ಮಾಡ್ತಾನೆ, ಎಲ್ಲಾರು ನಗಿಸ್ತಾನೆ. ನಮ್ಗೂ ತುಂಬಾನೇ ಇಷ್ಟ. ಅಕ್ಕ ಹಾಗೇನೆ ಈ ವಾರ ಕ್ಯಾಪ್ಟನ್ ಆಗಿದ್ದಾರೆ ಗಿಲ್ಲಿ, ಹೇಗಿರ್ಬೋದಕ್ಕ ಬಿಗ್ ಬಾಸ್ ಮನೆ ಈ ವಾರ? ಅವ್ನ್ ಕ್ಯಾಪ್ಟನ್ ಆಗಿ ಚೆನ್ನಾಗಿ ಅವ್ನ್ ಹೆಂಗ್ ಆಡ್ತಾನೆ ಎಲ್ಲಾರು ಆಡ್ಬೇಕು ಅವ್ನು, ಯಾಕಂದ್ರೆ ಅವನು ತುಂಬಾನೇ ಕೆಲಸ ಮಾಡ್ಸಾನೆ. ಅದರಿಂದಾನೆ ಅವನು ಯಾವ ತರ ಕೆಲಸ ಮಾಡ್ಸ ಅವ್ರು ಮಾಡ್ಬೇಕು ಅಂತ ಇಷ್ಟ. ಅಕ್ಕ ಹಾಗೆ ಅಶ್ವಿನಿ ಗೌಡ ಅವ್ರು ಹೇಗಾಡ್ತಾರೆ? ಅವ್ರು ಇವಾಗ ಪರವಾಗಿಲ್ಲ, ಚೆನ್ನಾಗಿ ಆಡ್ತಾ ಇದಾರೆ. ರಕ್ಷಿತಾ ಶೆಟ್ಟಿ ಮಂಗಳೂರು ಹುಡುಗಿ, ಅವ್ರು ಚೆನ್ನಾಗಿ ಮಾಡ್ತಾರೆ. ಅವ್ಳು ಚೆನ್ನಾಗಿ ಮಾತಾಡೋದ್ರಲ್ಲೇನೆ ಎಲ್ಲಾರು ಇದ್ ಮಾಡ್ಬಿಡ್ತಾರೆ. ರಘು ಅವರು ರಘುವರುನು ಚೆನ್ನಾಗಿ ಆಡ್ತಾ ಇದಾರೆ. ಎಲ್ಲಾರು ಚೆನ್ನಾಗಿ ಆಡ್ತಾ ಇದಾರೆ ಇವಾಗ. ಅಕ್ಕ ದೊಡ್ಡಬಳ್ಳಾಪುರದ ಜನತೆಯ ಪರವಾಗಿ ನಿಮ್ಮೆಲ್ಲರ ಓಟು ಯಾರಿಗಕ್ಕ? ಗಿಲ್ಲಿಗೆ ಓಟು. ಗಿಲ್ಲಿ ಗೆಲ್ತಾರಾ? ಗೆಲ್ತಾರೆ, 100% ಗೆಲ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಸರ್ ನಮಸ್ತೆ. ಹೇಳಿ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ರಾಮಾಂಜನಿ ಅಂತ. ರಾಮಾಂಜನೇಯ ಸರ್, ಈ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು, ನೋಡ್ತೀವಿ ಸರ್. ಈ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು? ನಮಗೆ ಗಿಲ್ಲಿ ಗೆಲ್ದ್ರೆ ಒಳ್ಳೇದು. ಯಾಕಂದ್ರೆ ಬಡವ ಗೆಲ್ರಿ, ಅಂತವ್ರಿಗೆ ಸಪೋರ್ಟ್ ಮಾಡ್ಬೇಕು ನಾವು. ಇರೋರ್ಗೆ ಮಾಡೋದ್ ಬೇಡ, ಅಂತವ್ರು ಬಡವ್ರು ಗೆಲ್ತಾರ ನಾವು ಅಲ್ವಾ? ಅದು ನಾನು ತುಂಬಾ ಇಷ್ಟ ಪಡ್ತೀನಿ, ಇನ್ನೇನು ಹೇಳಕ್ ಹೋಗಲ್ಲ. ಅಲ್ಲ, ಗೆಲ್ಲಿ. ಈ ಕ್ಯಾಪ್ಟನ್ ಆಗಿರೋ ಹೇಗಿರುತ್ತೆ ಮನೆ ಈ ವಾರ? ಇಲ್ಲ, ಚೆನ್ನಾಗಿದೆ, ಚೆನ್ನಾಗಿರುತ್ತೆ. ಅವ್ರು ಗಿಲ್ಲಿನೇ ಗೆಲ್ಬೇಕು, ನನ್ನ ಆಸೆ ಇರೋದು ಅದೇನೆ. ಅಲ್ಲ, ಆಸೆ ಅಷ್ಟೆಲ್ಲ, ನೀವು ಜಿಯೋ ಹಾಟ್ಸ್ಟಾರ್ ಅಲ್ಲಿ ಓಟ್ ಹಾಕ್ಸ್ಬೇಕು. ಓಟ್ ಅಂದ್ರೆ ಅದು ನಮಗೆ ಫೋನ್ ಅಲ್ಲಿ ನಮಗೆ ಬರಲ್ಲ. ಬರುತ್ತೆ, ಅದು ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಬೇರೆ ಯಾರು ಕೇಳಿ ಓಟ್ ಹಾಕಿ. ಆಯ್ತು ಬಿಡಿ ಸರ್, ಹಂಗ್ ಮಾಡೋಣ ಬೇಕಾರೆ. ಯಾಕಂದ್ರೆ ಬರೀ ಹೇಳೋದಷ್ಟೇ ಅಲ್ಲ, ಆತರ ಓಟ್ ಹಾಕಿದ್ರೆ ನಾವೆಲ್ಲ ನೋಡೋದ ಗಿಲ್ಲಿನೇ ಪಾಪ ಇಷ್ಟ ಪಡ್ತಾರದ್ ನಾವು. ಬಡವ ಬದುಕಲ್ಲಿ ಬಿಡ್ರಿ, ಇರೋರ್ಗೆ ಕೊಡಕ್ ಹೋಗ್ಬಾರ್ದು ಅಲ್ವಾ? ಇಲ್ದರ್ಗ ಕೊಟ್ಟೆ ಅವ್ರು ಬದುಕಲ್ಲಿ, ಅವ್ರು ಇನ್ನೊಬ್ರಿಗೆ ಕೊಡ್ತಾರೆ, ಅದು ಚಂದ. ನೋಡಿ ಕೇಳಬಲ್ಲೆ. ದೊಡ್ಡಬಳ್ಳಾಪುರದ ಜನತೆ ಪರವಾಗಿ ನಿಮ್ಮ ಓಟು ಯಾರಿಗೆ? ಗಿಲ್ಲಿಗೆ. ಗಿಲ್ಲಿ ಗೆಲ್ತಾರಾ? ಗೆಲ್ತಾರೆ. ಥ್ಯಾಂಕ್ ಯು ಸೋ ಮಚ್. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಕೃಷ್ಣ ಅಂತ ಸರ್. ಕೃಷ್ಣ ಸರ್, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ ಸರ್. ಸರ್, ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ. ಗಿಲ್ಲಿ ಅವ್ರು ಯಾಕೆ ಇಷ್ಟ? ಅವ್ರ ಕಾಮಿಡಿ, ಅವ್ರ ತಲೆ ಓಡ್ಸೋದು ಇಷ್ಟ. ಸರ್, ಈ ಬಾರಿ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ? ಖುಷಿ ಇದೆ. ಅವ್ರನ್ನ ಬೇಕು ಅಂತ ನಾಮಿನೇಟ್ ಮಾಡೋರು, ಆದ್ರೆ ಅವರೇ ಈ ಸಲ ಮನೆ ಅವರು ಪ್ರೇಕ್ಷಕರಿಂದನೇ ಅವ್ರ ಫ್ಯಾಮಿಲಿ, ಬೇರೆ ಫ್ಯಾಮಿಲಿಂದ ಮುಖಾಂತರ ಆಗೋರು ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೊಬೇಕು. ಇವರು ಬೇಕು ಅಂತ ನಾಮಿನೇಟ್ ಮಾಡ್ತಾ ಇದ್ದಾರೆ ಅಂತ. ಹೌದು, ಈಗ ಈ ವಾರ ಕ್ಯಾಪ್ಟನ್ ಆಗಿದಾರಲ್ಲ, ಮನೆ ಹೇಗಿರ್ಬೋದು? ಕ್ಯಾಪ್ಟನ್ ಹೇಗ್ ಮಾಡ್ಬೋದು? ಜೋಕಿಂಗ್ ಆಗಿರುತ್ತೆ. ಫುಲ್ ಹವಾ. ಹವಾ ಅಂದ್ರೆ ಜೋಕಿಂಗ್ ಆಗಿರುತ್ತೆ. ಈಸ್ ನಕ್ಸೋ ಪ್ರೇಕ್ಷಕ. ನಮ್ಗೆ ಒಂಥರ ಹೋದ್ಸರಿ ಹನುಮಂತ ಹೆಂಗೋ ಈ ಸಲ ಗಿಲ್ಲಿ ಇದ್ರೆ ನಾವು ಬಿಗ್ ಬಾಸ್ ನೋಡ್ತಾ ಇರೋದು, ಇನ್ನೊಂದು ನೋಡ್ತಾನೆ ಇಲ್ಲ. ಸರ್, ನೀವು ಜಿಯೋ ಹಾಟ್ಸ್ಟಾರ್ ಅಲ್ಲಿ ಓಟ್ ಹಾಕ್ತಾ ಇದೀರಾ? ಗಿಲ್ಲಿಗೆ ಹಾಕೋದು 99 ಓಟು ಗಿಲ್ಲಿಗೆ. 99 ಓಟು ಗಿಲ್ಲಿಗೆ. ಗಿಲ್ಲಿ ಅವ್ರು ಗೆಲ್ತಾರ ಸರ್? ಗೆಲ್ಲಿ ಅಂತ ನಾವು ಬಯಸ್ತೀವಿ, ಪಾಪ ಬೆಳಿಲಿ. ಪಾಪ ಅವ್ರೆಲ್ಲ ಯಾವಾಗ ಬಂದ್ರು ಸೀಸನ್ ಇದ್ರಾಗೆ ಅವ್ರ ರನ್ನರ್ ಅಪ್ ಆಗಿ ಹೋಗ್ತಾ ಇರೋ, ಈ ಸಲ ಗಿಲ್ಲಿ ಅಂತ ಹೇಳ್ತೀರಾ? ಸರ್, ನಿಮ್ಮ ದೊಡ್ಡಬಳ್ಳಾಪುರದ ಪರವಾಗಿ ಗಿಲ್ಲಿಗೆ ಏನ್ ಹೇಳಕ್ ಬಯಸ್ತೀರಾ? ಗೆದ್ದು ಬರ್ಲಿ ಸರ್, ಅಷ್ಟೇ. ಧನ್ಯವಾದಗಳು ಸರ್. ಧನ್ಯವಾದ ಸರ್. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ರಿಜ್ವಾನ್ ಅಂತ. ರಿಜ್ವಾನ್ ಸರ್, ಕನ್ನಡ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಸರ್, ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ? ಚೆನ್ನಾಗಿದೆ ಸರ್. ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಗಿಲ್ಲಿ. ಸರ್, ಗಿಲ್ಲಿನೇ ಯಾಕೆ ಇಷ್ಟ? ಚೆನ್ನಾಗ್ ಆಡ್ತಾನೆ ಸರ್. ಈ ವಾರ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಕ್ಯಾಪ್ಟನ್ಸಿನ ಹೇಗ್ ನಡೆಸಬಹುದು? ಚೆನ್ನಾಗಿ ನಡೆಸಬಹುದು, ಎಲ್ಲಾರ್ಕಿಂತ ಬೆಟರ್ ಅನಿಸ್ತದೆ. ಸರ್, ನಿಮ್ಮ ದೊಡ್ಡಬಳ್ಳಾಪುರದ ಜೈ ಭುವನೇಶ್ವರಿ ಆಟೋ ಚಾಲಕರ ಸಂಘದ ವತಿಯಿಂದ ನಿಮ್ಮೆಲ್ಲರ ಓಟು ಯಾರಿಗೆ ಸರ್? ಗಿಲ್ಲಿಗೆ. ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೀವು ಓಟ್ ಹಾಕ್ತೀರಾ? ಹಾಕ್ತೀವಿ ಸರ್. ಈ ಬಾರಿ ಗಿಲ್ಲಿ ಗೆಲ್ತಾರಾ? 200% ಗೆಲ್ತಾರೆ. ನಿಮ್ಮೆಲ್ಲರ ಓಟು ಯಾರಿಗೆ? ಗಿಲ್ಲಿಗೆ. ಜೈ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಸರ್, ನಮಸ್ತೆ. ನಮಸ್ತೆ ಸರ್, ಹೇಳಿ. ಸರ್, ನಿಮ್ಮ ಹೆಸರು? ದೇವರಾಜ್ ಅನ್ಬಿಟ್ಟು. ದೇವರಾಜ್ ಸರ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಈ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ? ಸರ್, ಚೆನ್ನಾಗಿ ಮೂಡ್ ಬರ್ತೈತೆ. ಸರ್, ನಿಮ್ ನೆಚ್ಚಿನ ಕಂಟೆಸ್ಟೆಂಟ್ ಯಾರು? ಸರ್, ಗಿಲ್ಲಿ. ಸರ್, ಗಿಲ್ಲಿನೇ ಯಾಕೆ ಸರ್? ಗಿಲ್ಲಿ ಯಾಕಂದ್ರೆ ಒಬ್ಬ ರೈತನ ಮಗ ಆಗಿ ಎಲ್ಲಾರ್ಗು ಬೇಕಾದಂತ ಒಬ್ಬ ಒಳ್ಳೆ ವ್ಯಕ್ತಿ, ಹಂಗಾಗಿ ಅವನೇ ಗೆಲ್ಬೇಕಂತ ನಮ್ಮ ಅಭಿಪ್ರಾಯ. ಹೌದು ಸರ್. ಈ ವಾರ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಈ ವಾರ ಕ್ಯಾಪ್ಟನ್ ಆಗಿರೋದ್ರಿಂದ ಈ ಬಿಗ್ ಬಾಸ್ ಮನೆ ಹೇಗಿರುತ್ತೆ ಈ ವಾರ? ಸರ್, ಅವ್ನಿಗೆ ಫುಲ್ ಖುಷಿಯಲ್ಲಿ ಆಡ್ತಾ ಇರ್ತಾನೆ, ಜೋಶಲ್ಲಿ ಇರ್ತಾನೆ, ಎಲ್ಲಾರ್ನು ನಗಿಸ್ತಾನೆ, ನಗ್ತಾ ಇರ್ತಾನೆ, ಎಲ್ಲಾರ್ಗು ಖುಷಿ ಪಡ್ತಾ ಒಬ್ಬ ಒಳ್ಳೆ ವ್ಯಕ್ತಿ ಅಂದ್ರೆ ಗಿಲ್ಲಿ. ಹೌದು ಸರ್. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಓಟ್ ಹಾಕ್ತಾ ಇದಾರಾ ಸರ್? ಇಲ್ಲ ಸರ್, ಓಟ್ ಹಾಕ್ಲಿಲ್ಲ. ಸರ್, ದಯವಿಟ್ಟು ಜಿಯೋ ಹಾಟ್ಸ್ಟಾರ್ ಅಲ್ಲಿ ಓಟ್ ಹಾಕಿ. ಖಂಡಿತ ಹಾಕ್ತಿವಿ ಸರ್. ಸರ್, ನಿಮ್ಮ ದೊಡ್ಡಬಳ್ಳಾಪುರದ ಪರವಾಗಿ ಗಿಲ್ಲಿಗೆ ಏನ್ ಹೇಳಕ್ ಬಯಸ್ತೀರಾ? ಸರ್, ಅವ್ನು ಗೆದ್ದು ಬರ್ಲಿ ಅಂತ ಹೇಳೋದೇ ನಮ್ಮ ಅಭಿಪ್ರಾಯ, ಅಷ್ಟೇ. ಥ್ಯಾಂಕ್ ಯು ಸರ್. ಓಕೆ ಸರ್. ಹೇಳಿ ಸರ್. ಸರ್, ನಮಸ್ತೆ. ನಾವು ದೇವ್ರಿಗೆ ಸರ್,
ದೇವ್ರಿಗೆ ನಮಸ್ತೆ ಸರ್, ನೀವು ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಹೇಗ್ ಬರ್ತಿದೆ ಕಾರ್ಯಕ್ರಮ? ಕಾರ್ಯಕ್ರಮ ಸೂಪರ್ ಆಗಿ ಬರ್ತಾ ಇದೆ ಸರ್. ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು? ಗಿಲ್ಲಿ ಸರ್. ಗಿಲ್ಲಿ. ಗಿಲ್ಲಿ. ನಿಮ್ಮ ಓಟು? ಗಿಲ್ಲಿಗೆ ಸರ್. ಓಟ್ ಹಾಕ್ತಾ ಇದ್ರ ಜಿಯೋ ಹಾಟ್ಸ್ಟಾರ್ ಅಲ್ಲಿ? ಹಾಕ್ಬಿಡ್ತೀವಿ ಸರ್, ಗಿಲ್ಲಿಗೆ ಹಾಕ್ಬಿಡ್ತೀವಿ ಸರ್. ಗಿಲ್ಲಿಗೆ ಹಾಕ್ಬಿಡ್ತೀರಿ? ಹೋದ್ಸಲಿ ಹನುಮಂತು ಗೆದ್ರು, ಈ ಸಲ ಗಿಲ್ಲಿ ಗೆಲ್ತಾರೆ ಸರ್. ಗಿಲ್ಲಿ ಗೆಲ್ತಾರೆ ಗ್ಯಾರಂಟಿ ಸರ್, 100% ಗಿಲ್ಲಿನೇ ಗೆಲ್ಲದು. ಹೌದಾ? ಗೆದ್ರೆ ಅದಕ್ಕೆ ಬೆಲೆ. ಗಿಲ್ಲಿಗೆ ನಾವು ಓಟ್ ಹಾಕೋದು. ಇಡೀ ಕರ್ನಾಟಕದ ಜನತೆ ಗಿಲ್ಲಿ ಗಿಲ್ಲಿ. ಗಿಲ್ಲಿ. ನಿಮ್ಮ ದೊಡ್ಡಬಳ್ಳಾಪುರದ ಜನತೆ ಗಿಲ್ಲಿ ಗಿಲ್ಲಿ. ಥ್ಯಾಂಕ್ ಯು ಸರ್. ಇವ್ರಿಗೂ ಕೇಳಿ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ರಂಗಯ್ಯ ಅಂತ. ರಂಗಯ್ಯ ಸರ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಸರ್? ತಪ್ಪದೆ ನೋಡ್ತೀವಿ ಸರ್. ಈ ಕಾರ್ಯಕ್ರಮ ಹೇಗ್ ಮೂಡಿ ಬರ್ತಾ ಇದೆ? ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಸರ್, ಈ ಕಾರ್ಯಕ್ರಮದಲ್ಲಿ ನಿಮಗೆ ಅಚ್ಚುಮೆಚ್ಚು ನೆಚ್ಚಿನ ಕಂಟೆಸ್ಟೆಂಟ್ ಯಾರು? ಗಿಲ್ಲಿನೇ ಗೆಲ್ಬೇಕು ಅಂತ ಅನ್ಕೊಂತೀವಿ ಸರ್. ಎಲ್ಲ ಕಡೆ ಗಿಲ್ಲಿದೆ ಅಂತ ಹೇಳ್ತಾರಲ್ಲ ಸರ್, ಯಾಕೆ ಸರ್? ಏನೋ ಮನೋರಂಜನೆ ಕೊಡ್ತಾರಲ್ಲ, ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ, ಅವರೇ ಗೆಲ್ಬೇಕು ಅಂತ. ಗಿಲ್ಲಿನೇ ಗೆಲ್ಬೇಕು. ಸರ್, ಈ ವಾರ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಕ್ಯಾಪ್ಟನ್ಸಿನ ಹೇಗ್ ನಡೆಸಬಹುದು? ಚೆನ್ನಾಗಿ ನಡೆಸ್ತಾನೆ ಅವನು. ಟ್ಯಾಲೆಂಟ್ ಇದೆ ಅವ್ನಿಗೆ. ಟ್ಯಾಲೆಂಟ್ ಇದೆ. ಇದೆ. ಆವಾಗ್ಲೇ ಅಲ್ಲ, ಕಾಸ್ಟ್ಯೂಮೇ ಚೇಂಜ್ ಆಗಿದೆ. ಚೇಂಜ್ ಆಗಿದೆ. ಇಷ್ಟ ದಿನ ಒಂಥರ ಇದ್ದ, ಇವಾಗ ಒಂಥರ ಇದ್ದಾನಲ್ಲ. ಚೆನ್ನಾಗಿ ನಡೆಸ್ತಾನೆ, ಎಲ್ಲಾರ ಬಗ್ಗೆ ತಿಳ್ಕೊಂಡಿದ್ದಾನೆ, ಯಾರ ಹತ್ರ ಹೆಂಗಿರ್ಬೇಕು ಅಂತ ಗೊತ್ತು. ಆಡ್ತಾನೆ, ಗೆಲ್ತಾನೆ ಅನ್ಕೊಂಡಿದ್ವಿ, ಅವನೇ ಗೆಲ್ತಾನೆ. ಸರ್, ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೀವು ಯಾರಿಗೆ ಓಟ್ ಹಾಕ್ತೀರಾ? ಅವನ್ ಗಿಲ್ಲಿಗೆ, ತಿರ್ಗಾ ರಘುಗೂ ಆಗ್ತೀವಿ. ತುಂಬಾ ಒಳ್ಳೆಯವರು ಅವರು. ಸರ್, ಒಟ್ಟಾರೆಯಾಗಿ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕಂತ ನಿಮ್ಮ ಆಸೆ? ಗಿಲ್ಲಿನೇ ಆಗ್ಬೇಕು. ಗಿಲ್ಲಿನೇ ಆಗ್ಬೇಕಂತ. ಸರ್, ದೊಡ್ಡಬಳ್ಳಾಪುರದ ಜನತೆ ಪರವಾಗಿ ನಿಮ್ಮ ಓಟ್ ಎಲ್ಲ ಯಾರಿಗೆ ಸರ್? ಗಿಲ್ಲಿಗೆ. ಗಿಲ್ಲಿ ಗೆಲ್ತಾರ ಸರ್? ಗೆಲ್ತಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ನಮ್ಮ ದೊಡ್ಡಬಳ್ಳಾಪುರದ ಜನತೆ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ, ಹಾಗೆ ನಮ್ಮ ಬಿಗ್ ಬಾಸ್ ಕಾರ್ಯಕ್ರಮದ ಸ್ಪರ್ಧಿಗಳ ಬಗ್ಗೆ ಅಚ್ಚುಮೆಚ್ಚಿನ ನೆಚ್ಚಿನ ಮಾತುಗಳು ಹೇಳಿದ್ದಾರೆ. ಅವರೆಲ್ಲರಿಗೂ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಜೈ ಬಿಗ್ ಬಾಸ್, ಜೈ ಕಿಚ್ಚ ಬಾಸ್, ಜೈ ಕರ್ನಾಟಕ.